ಎಲ್ರಿಗೂ ಜೈ ಭೀಮ್. ನಿನ್ನೆ ಮೈಸೂರು ನಗರದಲ್ಲಿ ಮಹಿಷಾಸುರ ಜಯಂತಿ ಮಾಡಬೇಕಂತೇಳಿ ಎಲ್ಲ ನಮ್ಮ ಸಮಾಜ ಚಿಂತಕರೆಲ್ಲರೂ ನಿನ್ನೆ ಹೋರಾಟ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ರಿ, ಮೈಸೂರು ನಗರವನ್ನು ಮೊದಲು ಏನು ಹೆಸರಿತ್ತಂದರೆ ಮಹಿಷಾಸುರ ಸಾಮ್ರಾಜ್ಯ ಅಂತಿತ್ತು. ಯಾಕೆಂದರೆ ಅವರು ಮಹಿಷಾಸುರ ಮಹಾರಾಜರಾಗಿದ್ದರಿಂದ ಮಹಿಷಾಸುರ ರಾಜ್ಯ ಸಂಸ್ಥಾನ ಅಂತೇಳಿ ಹೆಸರಿರುವಾಗ, ಈಗ ಬೆಂಗಳೂರು ನಗರಕ್ಕೆ ಮೊದಲೇನಿತ್ತು ಬೆಂದಕಾಳೂರು ಅಂತಿತ್ತು. ಬೆಂದಕಾಳೂರಿಂದ ಏನಾಯಿತು, ಬೆಂಗಳೂರು ಆಯಿತು. ಅದೇ ರೀತಿಯೇ ಮಹಿಷಾಸುರ ಹೆಸರು ಇರುವುದನ್ನು ಮೈಸೂರು ನಗರ ಅಂತ ಮಾಡಿದ್ರು. ನಮ್ಮ ಇತಿಹಾಸ ಇರುವಂಥದ್ದು ನೋಡಿ, ಅವರ ಕೈಯಲ್ಲಿ ಒಂದು ಹಾವಿದೆ, ಇನ್ನೊಂದು ಕೈಯಲ್ಲಿ ಕತ್ತಿ ಇದೆ. ಹಾವಿನ ಅರ್ಥ ಏನಂದರೆ, ನಾವು ನಾಗಾ ಜನಾಂಗದವರು, ಅಂದರೆ ಈ ದೇಶದ ಮೂಲ ನಿವಾಸಿಗಳು ನಾಗಾ ಜನಾಂಗದವರು ಅಂತೇಳಿ ಹಾವು ತೋರಿಸಿರೋದು ಒಂದು ಸಿಂಬಲ್ ಇದೆ. ಕೈಯಲ್ಲಿ ಕತ್ತಿರೋದೇನೆಂದರೆ, ನಾವು ಈ ದೇಶದ ಮೂಲ ನಿವಾಸಿಗಳು, ರಾಜ ಮಹಾರಾಜರಾದವರು ನಾವು. ಈ ದೇಶಕ್ಕೆ ಮೊಟ್ಟ ಮೊದಲ ರಾಜರು ನಾವು. ಆರ್ಯರು ಯಾವಾಗ ಮಧ್ಯ ಏಷ್ಯಾದಿಂದ ವಲಸೆ ಬಂದರೋ ಆವಾಗ ನಮ್ಮ ಮೇಲೆ ಶೋಷಣೆ ಮಾಡಿ, ಅವರು ಹಸುಗಳನ್ನ ಮೇಯಿಸ್ಕೊಂಡು ಬಂದಂಥ ಜನ ನಮ್ಮನ್ನು ಶೋಷಣೆ ಮಾಡಿ, ಎಮ್ಮೆ ಕಂಡ್ರೆ ಎಮ್ಮೆನ ಏನು ಮಾಡ್ತಾರಂದರೆ ಇದು ಶೂದ್ರ ಅಂತೇಳಿ, ಅಂದರೆ ಕಪ್ಪು ಇರೋದ್ರಿಂದ ಅದನ್ನು ಶೂದ್ರ ಅಂತೇಳಿ ಮಾಡ್ತಾರೆ. ಬಿಳಿಯಾಗಿರೋದನ್ನು ಗೋಮಾತೆ ಅಂತೇಳಿ ಮಾಡಿ ಇದನ್ನು ವಿಂಗಡಣೆ ಮಾಡ್ತಾರೆ. ಈಗ ನೋಡ್ತಾ ಇರ್ಬೋದು, ಇದನ್ನು ನೋಡ್ತಾ ಇರ್ಬೋದು, ಇದು ಕಪ್ಪಿಗೆ ಇರೋದು. ಇದು ಕಪ್ಪಿಗಿರೋದು ಯಾರು? ನಮ್ಮ ಜನ ಅಂದ್ಕೊಳ್ರಿ. ನಮ್ಮ ಜನ ತಂಟೆಗೆ ಬಂದರೆ ಯಾರು ಸುಮ್ಮನೆ ಇರ್ತಾರ? ಮೈಸೂರು ನಗರ ನಮ್ಮದು, ಕರ್ನಾಟಕ ನಮ್ಮದು, ದೇಶ ನಮ್ಮದು. ಏಷ್ಯಾ ಖಂಡ ಬಹುಭಾಗ ಆಳಿದ್ದ ನಾಗದೊರೆಗಳು ನಾವು. ಏಷ್ಯಾ ಖಂಡ ಬಹುಭಾಗ ಆಳಿದ್ದ ನಾಗದೊರೆಗಳು. ಆದರೆ ನಾವು ಸಾಮ್ರಾಟ್ ಅಶೋಕರು ಆಳಿದ್ದ ದೇಶ, ಭಗವಾನ್ ಬುದ್ಧರ ಜ್ಞಾನ ಪಡೆದಿರುವಂಥ ದೇಶ. ಭಗವಾನ್ ಬುದ್ಧರು ಕೂಡ ಇದೇ ದೇಶದಲ್ಲೇ ರಾಜ ಮಗನಾಗಿ ಜನಿಸಿರ್ತಾರೆ. ಆದರೆ ಮೈಸೂರಲ್ಲಿ ಮಹಿಷಾಸುರ ಜಯಂತಿ ಮಾಡಬಾರ್ದು ಅಂಥೇಳಿ ಪ್ರತಾಪ್ ಸಿಂಹ ಅಡ್ಡ ಬರ್ತಾನಂದರೆ, ಪ್ರತಾಪ್ ಸಿಂಹನಿಗೆ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಪ್ರತಾಪ್ ಸಿಂಹ ನೀನು ಒಬ್ಬ ಶೂದ್ರ. ನೀನು ಶೂದ್ರ ಇತಿಹಾಸವನ್ನೇ ತಿಳ್ಕೊಂಡಿಲ್ಲ. ನೀನು ಯಾವುದೋ ಒಂದು ಪೇಪರಲ್ಲಿ ಕೆಲಸ ಮಾಡ್ತಿರೋವಂಥ ವ್ಯಕ್ತಿನ, ನಿಮ್ಮನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮತದಾನ ಹಕ್ಕಿಂದ ನಿಮ್ಮನ್ನ 2 ಬಾರಿ 3 ಬಾರಿ ಏನೋ ಎಂ ಪಿ ಮಾಡಿದರೂ ಕೂಡ ನಿಮಗೆ ಇತಿಹಾಸವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ. ನೀವು ಕೋಮುವಾದಿ ಅಂದ್ಕೊಂಡಿದ್ದೀರಿ. ನೀವು ಜನರ ಜಾತಿಯಲ್ಲಿ ಗಲಾಟೆ ಇಡ್ತೀರಾ, ಭಾಷೆಯಲ್ಲಿ ಗಲಾಟೆ ಇಡ್ತೀರಾ, ಧರ್ಮದಲ್ಲಿ ಗಲಾಟೆ ಇಡ್ತೀರಾ. ಇಷ್ಟು ಮಾತ್ರ ನೀವು ಕಲ್ತಿದ್ದೀರಾ. ನೀವೇನೇ ಮಾಡಿದ್ರೂ ಕೂಡ ಮಹಿಷಾಸುರ ಜಯಂತಿಯನ್ನು ನಾವು ಕಂಪಲ್ಸರಿ ಮಾಡ್ತೀವಿ, ಮಾಡಿ ತೋರಿಸ್ತೀವಿ. ನಾವಿರೋ ತನಕ ಮಹಿಷಾಸುರ ಮಹಾರಾಜರ ಜಯಂತಿಯನ್ನು ನಾವು ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಕೆಂಪೇಗೌಡರು ಕಟ್ಟಿದ ನಾಡಲ್ಲಿ ಬೆಂದಕಾಳೂರು ಬೆಂಗಳೂರು ಹೆಂಗಾಯಿತು, ಅದೇ ಥರನೇ ಮಹಿಷಾಸುರ ಆಳಿದ ರಾಜ್ಯ ಮೈಸೂರು ನಗರ ಅಂತ ಮೊದಲಿತ್ತು, ಮೈಸೂರು ರಾಜ್ಯ ಅಂತ ಮೊದಲಿತ್ತು. ಈಗ ಕರ್ನಾಟಕ ರಾಜ್ಯ ಹೆಂಗಾಗಿದೆಯೋ ಅದೇ ಥರ ನಾವು ಕೂಡ ಮಹಿಷಾಸುರ ಜಯಂತಿಯನ್ನು ಪ್ರತಿದಿನ ಪ್ರತಿ ಊರಲ್ಲಿ ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರು ಆಚರಣೆ ಮಾಡ್ತೀವಿ. ಈಗ ಅಶೋಕ್ಪುರಮಲ್ಲಿ ನಾವೇನಾದರೂ ಕಾರ್ಯಕ್ರಮ ರೂಪಿಸ್ರೆ ಕಲ್ ತಗೊಂಡು ಹೊಡಿತೀನಿ ಅಂತ ಹೇಳಿದ್ರಲ್ಲ, ಇದು ತಪ್ಪು. ಯಾಕೆಂದರೆ ಮಹಿಷಾಸುರ ಹುಟ್ಟಿದ್ದು ಇದೇ ದೇಶದಲ್ಲಿ, ಮಹಿಷಾಸುರ ಆಚರಣೆ ಮಾಡ್ತಿರೋದು ಇದೇ ದೇಶದವರು. ಮಹಿಷಾಸುರ ಅವ್ರನ್ನ ಆಚರಣೆ ಮಾಡ್ತಿರುವಂಥವ್ರು ಕೂಡ ಈ ದೇಶದ ಮೂಲ ನಿವಾಸಿಗಳು. ನೀವು ಹೊರದೇಶದ ಪರಕೀಯರು ಹೊರದೇಶದಿಂದ ಇಲ್ಲಿ ವಲಸೆ ಬಂದಂಥ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಪ್ರತಾಪ್ ಸಿಂಹ ಅವರೇ ಮತ್ತು ಇನ್ನು ನಿಮ್ಮ ಟೀಮ್ ಅವರು ಇವ್ರ ಮೇಲೆ ದಾಳಿ ಮಾಡೋಂಗಿದ್ರೆ ನಿಮ್ಮಂಥ ದೇಶದ್ರೋಹಿಗಳು ಯಾರು ಇಲ್ಲ ಅಂತ ನಾನು ಕಂಠಘೋಷವಾಗಿ ಹೇಳ್ತೀನಿ. ನೀವು ಏನೇ ಮಾಡಿರಿ, ಕಲ್ ತಗೊಂಡಾದರೂ ಹೊಡಿರಿ, ಏನು ಬೇಕಾದರೂ ಹೊಡಿರಿ, ಆದರೆ ಈ ದೇಶದ ಕಾನೂನು ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ. ಆದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂಪೂರ್ಣವಾಗಿ ಅಧಿಕಾರ ಕೊಟ್ಟವ್ರೆ. ನಮ್ಮ ತಾತ ಮುತ್ತಾತಗಳಾದಂಥ ರಾಜ ಮಹಾರಾಜರ ಜಯಂತಿಗಳನ್ನು ನಾವು ಸಂಪೂರ್ಣವಾಗಿ ಮಾಡ್ತೀವಿ. ಮಹಿಷಾಸುರ ಜಯಂತಿಯನ್ನು ಮೈಸೂರಲ್ಲಿ ಅದ್ದೂರಿಯಾಗಿ ಮಾಡೋದಲ್ಲದೆ ಬೆಂಗಳೂರು ನಗರದಲ್ಲಿ ಮಾಡ್ತೀವಿ. ಎಲ್ಲ ಮನೆಯಲ್ಲೂ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಪ್ರತಾಪ್ ಸಿಂಹ ಅವ್ರಿಗೂ ಮತ್ತು ನಿಮ್ಮ ಟೀಮ್ಗೆ ಎಚ್ಚರಿಕೆ ಕೊಡ್ತಾ ಈ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡ್ತೀವಿ. ಅದು ಮಹಿಷಾಸುರ ಏನು ನಮ್ಮ ಮೂಲ ನಿವಾಸಿಗಳಾಗಿದ್ದಾರಲ್ಲ, ಒಂದು ಕೈಯಲ್ಲಿ ಹಾವು ಇನ್ನೊಂದು ಕೈಯಲ್ಲಿ ಕತ್ತಿ, ನಾಗಾ ಜನಾಂಗ ಮತ್ತು ರಾಜ ಅಂತೇಳಿ ಈ 2 ಸಿಂಬಲನ್ನು ತೋರಿಸೋ ಜೊತೆಗೆ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಶಿರಾಮ್, ಜೈ ಮಹಿಷಾಸುರ.